ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಣೆ ಮಾಡಿ. ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಣೆ ಮಾಡಿ. ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಣೆ ಮಾಡಿ. ಉಳಿಸಿ ಉಳಿಸಿ ಕಾವೇರಿ ಉಳಿಸಿ. ಉಳಿಸಿ ಉಳಿಸಿ ಹರಿಸಿ. ಕಾವೇರಿ ಉಳಿಸಿ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ಅಯ್ಯೋ ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ. ನೀರನ್ನು ಹರಿಸಿರಿ. ಹರಿಸಿರಿ ಹರಿಸಿರಿ. ನೀರನ್ನು ಹರಿಸಿರಿ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಉಳಿಸಿರಿ ಉಳಿಸಿರಿ. ಹರಿಸಿರಿ ಹರಿಸಿರಿ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ಉಳಿಯಲೇ ರೈತರ ಬೆಳೆಗಳು ಉಳಿಯಲಿ. ಉಳಿಯಲೇ ಉಳಿಯಲೇ. ರೈತರ ಬೆಳೆಗಳು ಉಳಿಯಲಿ. ಮಂಡ್ಯ ಜಿಲ್ಲೆಯನ್ನ ಮಂಡ್ಯ ಜಿಲ್ಲೆ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಹರಿಸಿ ಹರಿಸಿ. ಕಾವೇರಿ ಉಳಿಸಿ. ಉಳಿಸಿ ಉಳಿಸಿ. ರೈತರ ಉಳಿಸಿ. ಉಳಿಸಿ ಉಳಿಸಿ. ಅಯ್ಯಯ್ಯೋ ಅನ್ಯಾಯ. ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತರ ಬೆಳೆಗೆ ನೀರು ಹರಿಸಿದ ರಾಜ್ಯ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ನೀರು ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಸರ್ಕಾರಕ್ಕೆ ರೈತರ ಬದುಕಿನ ಚೆಲ್ಲಾಟದ ಸರ್ಕಾರಕ್ಕೆ ರೈತ ಪರ ಹೋರಾಟಕ್ಕೆ ರಕ್ಷಣ ಪರ ಹೋರಾಟಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು. ಹರಿಸಿರಿ ಹರಿಸಿರಿ. ಉಳಿಸಿರಿ ಉಳಿಸಿರಿ. ಉಳಿಸಿರಿ ಉಳಿಸಿರಿ. ಉಳಿಸಿರಿ ಉಳಿಸಿರಿ. ಹರಿಸಿರಿ ಹರಿಸಿರಿ. ಬೇಕೇ ಬೇಕು. ಬೇಕೇ ಬೇಕು. ಅಯ್ಯಯ್ಯೋ. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎನ್ ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕಳೆದ 28 ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಅವಿರತವಾಗಿ ಏನು ಹೋರಾಟಗಳನ್ನ ಮಾಡ್ಕೊಬಂದಿದೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಮಂಡ್ಯ ಜಿಲ್ಲೆಯ ರೈತ ಪರವಾಗಿ ಒಂದು ಚಳುವಳಿಯನ್ನು ಪ್ರತಿಭಟನೆಯನ್ನು ಇಟ್ಕೊಳ್ಳುವಂಥದ್ದು ಮಾಡಿದ್ದೀವಿ. ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇಡೀ ಶೇಕಡ ಸುಮಾರು 60ರಷ್ಟು ಬೆಳೆಗಳು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ನಿಂತಿದೆ. ಏನು ಕಬ್ಬು, ಭತ್ತ ಮತ್ತು ವಿವಿಧ ಹಣ್ಣು ತರಕಾರಿ ತೋಟಗಾರಿಕೆ ಬೆಳೆಗಳು ಎಲ್ಲ ಇದೆ. ಇವತ್ತು ಎಲ್ಲ ಸುಮಾರು ಶೇಕಡ 60ರಷ್ಟು ಸಂಪೂರ್ಣವಾಗಿ ಒಣಗಿದೆ. ಏನು ಕಳೆದ ಹಿಂದೆ 75 ಅಡಿ ಇದ್ದಂಥ ಸಂದರ್ಭದಲ್ಲೂ ಬೆಳೆಗಳಿಗೆ ನೀರು ಹರಿಸಿರುವಂಥ ಉದಾಹರಣೆ ಇದೆ. ಈಗ 92 ಅಡಿ KRS ಡ್ಯಾಮಲ್ಲಿ 92 ಅಡಿ ನೀರಿದೆ. ಒಂದು ಕಠಿಣ ಪದ್ಧತಿಯಲ್ಲಿ ಒಂದು 10 ದಿನಗಳ ಕಾಲ 15 ದಿನಗಳ ಕಾಲ ನೀರು ಹರಿಸಿದ್ರೆ ಈಗ ಉಳಿದಂಥ ಬೆಳೆಗಳು ಉಳ್ಕೊಳ್ತವೆ, ರೈತನ ಬದುಕು ಉಳಿತದೆ, ರೈತನ ಜೀವನ ಉಳಿತದೆ. ಈಗ ಮುಂಗಾರು ಮಳೆ ಕೈ ಕೊಟ್ಟು 3-4 ತಿಂಗಳಾಯಿತು, ಅವಾಗಲೂ ಬಿತ್ತನೆ ಕಾರ್ಯ ಆಗಿಲ್ಲ, ಅವಾಗಲೂ ಬೆಳೆ ಸಂಕಷ್ಟದಲ್ಲಿ ರೈತ ಸಿಗಾಕೊಂಡಿದ್ದಾನೆ. ಜೊತೆಗೆ ಇವಾಗ ಅವನು ಅಲ್ಪ ಸ್ವಲ್ಪ ಅವನ ಒಂದು ಇದರಲ್ಲಿ ಬೆಳೆ ಬೆಳೆದದ್ದು ಇವಾಗ ಬೆಳೆದಂಥ ಕಬ್ಬೂ ಸಹ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ಇಡೀ ಎರಡೂ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಪ್ರತಿ ರೈತನಿಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಹೋರಾಟವನ್ನು ಇಟ್ಕೊಂಡಿದೆ. ಕೂಡಲೇ ಏನಾರ ನಾಲೆಗಳಿಗೆ ನೀರನ್ನು ರಾಜ್ಯ ಸರ್ಕಾರ ಇವತ್ತು ಏನು ಸಭೆಗಳನ್ನ ಮಾಡಿ ಬೇಗ ಕೂಡಲೇ ನಾಲೆಗಳಿಗೆ ನೀರು ಹರಿಸ್ತಿಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜನಾಂದೋಲನ ಮಾಡಿಕೊಂಡು ಮಂಡ್ಯ ಇದು ಏನು KRS ಮುತ್ಕಿ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಕೂಡಲೇ ರಾಜ್ಯ ಸರ್ಕಾರ
ಏನು ನಾಲೆಗಳಿಗೆ ನೀರು ಹರಿಸುವಂಥದ್ದನ್ನ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಜೊತೆಗೆ ಏನು ಮಂಡ್ಯ ಜಿಲ್ಲೆ ಇರುವಂಥ ಎಲ್ಲ ಜನಪ್ರತಿನಿಧಿಗಳು ಇದುವರೆಗೆ ಧ್ವನಿ ಎತ್ತಿಲ್ಲ. ಸುಮ್ಮನೆ ಬೂಟಾಟಿಕೆ ಒಂದು ಹೇಳಿಕೆಗಳನ್ನ ಕೊಡ್ಕೊಂಡು ಓಡಾಡ್ತಾ ಇದ್ದಾರೆ. ರೈತರ ಪರ ಅವ್ರಿಗೆ ಕಾಳಜಿ ಇಲ್ಲ. ಏನು ಮಾಡಬೇಕು ಇವತ್ತು ಸಭೆಗಳನ್ನ ಏನು ಮುಖ್ಯಮಂತ್ರಿಗಳನ್ನ ಗಮನ ಸೆಳೆದು ಈ ನಾಲೆಗಳಿಗೆ ನೀರು ಹರಿಸಬೇಕು ಅನ್ನೋದು ಯಾವುದೇ ಜಿಲ್ಲೆಯ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗಿಲ್ಲ. ಅವರೆಲ್ಲ ಸುಮ್ಮನೆ ಬೂಟಾಟಿಕೆ ಹೇಳಿಕೆ ಕೂಡ ನಿಲ್ಲಿಸಿ ಕೂಡಲೇ ರೈತರ ಸಂಕಷ್ಟಕ್ಕೆ ನಿಲ್ಲಬೇಕು. ಜೊತೆಗೆ ಇವತ್ತೇನು ಬೆಳೆ ನಷ್ಟ ಆಗಿದೆ ಮತ್ತು ಮಂಡ್ಯ ಜಿಲ್ಲೆಯ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ರಾಜ್ಯ ಸರ್ಕಾರದಿಂದ ಎಕರೆಗೆ 50,000 ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ, ಒತ್ತಾಯ ಮಾಡ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ನಾವು ಕೇಳ್ಕೊತೀವಿ.